ಪರಿಪೂರ್ಣ ಜೀವನ ಮಾಡಿದಂಥ ಶ್ರೇಷ್ಠ ಕಲಾವಿದೆ. ನನ್ನ ಜೀವನದಲ್ಲಿ ಅವರ ಇದು ಅಂದರೆ ಸುಮಾರು 30 ವರ್ಷದ ಹಿಂದೆ, 25-30 ವರ್ಷ ಪಿಕ್ಚರು ಅವ್ರು ನಾನು ಫಸ್ಟು ನೋಡಿದ್ದೆ. ಸೆನ್ಸಾರ್ ಆಗಿರಲಿಲ್ಲ, ಸೆನ್ಸಾರ್ ಪ್ರಾಬ್ಲಮ್ ಆಗಿ ರಿವೈಸಿಂಗ್ ಕಮಿಟಿಗೆ ಹೋಗಿತ್ತು. ರಿವೈಸಿಂಗ್ ಕಮಿಟಿಗೆ ಪ್ರೆಸಿಡೆಂಟ್ ಅಮ್ಮ. ನನಗೆ ಭಯ ಹೊರಗಡೆ, ಹೆಂಗೋ ಅವ್ರಿಗೂ ಇಷ್ಟ ಆಗಿಲ್ಲ, ಯಾರಿಗೂ ಇಷ್ಟ ಆಗ್ತಿಲ್ಲ ಪಿಕ್ಚರು, ಮೋಸ್ಟ್ಲಿ ಇವ್ರಿಗೂ ಇಷ್ಟ ಆಗುತ್ತೋ ಇಲ್ವೋ ಅಂತ. ಬಟ್ ಅವರು ನನ್ನ ವೆಲ್ಕಮ್ ಮಾಡಿದ್ದು ಇವತ್ತು ಮರೆಯೋಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಟೈಮ್ ಅವ್ರು ನೋಡಿದ್ದೆ, ಕ್ಲಾಪ್ಸ್ ಹೊಡೆದು ಒಳಗೆ ಕರೆದು ಅವರೇ ನನ್ನ ಪರವಾಗಿ ಆರ್ಗ್ಯುಮೆಂಟ್ ಮಾಡಿ ಪಿಕ್ಚರ್ನ ಸೆನ್ಸಾರ್ ಮಾಡಿಕೊಟ್ರು. ಮತ್ತೆ ಮನೆಗೆ ಬಂದಿದ್ದೆ, ತುಂಬ ಅಪ್ರಿಷಿಯೇಟ್ ಮಾಡೋರು. ಅವತ್ತಿಂದ ಒಂಥರ ನಮ್ಮ ಫ್ಯಾಮಿಲಿ ಫ್ರೆಂಡ್ ಥರ. ಅವ್ರ ಮಗಳು ಇಂದು ಅಂತ, ಆಮೇಲೆ ಗೌತಮ್ ಅಂತ ಅವ್ರ ಮಗ, ಆಮೇಲೆ ಸಮರ್ಥ್ ಅಂತ ಅವರ ಅಳಿಯ, ಇವರೆಲ್ಲ ನಮಗೆ ಫ್ಯಾಮಿಲಿ ಫ್ರೆಂಡ್ ಥರ. ಸೊ ಅವರೇ ನಮ್ಮನ್ನು ಸದಾಶಿವ ಕರ್ಕೊಂಬರೋ ಕಾರಣನೂ ಅವರೇ ಮನೆ ನೋಡಿ ಬನ್ನಿ ಅಂತ ಹೇಳಿ ತೋರಿಸಿ ಮಾಡಿದ್ದು. ತುಂಬ ಅವ್ರ ಇಡೀ ಫ್ಯಾಮಿಲಿನೇ ನಮಗೆ ತುಂಬ ಕ್ಲೋಸ್ ಆ್ಯಕ್ಚುಲಿ. ಪರಿಪೂರ್ಣ ಜೀವನ ನಡೆಸಿದ್ದಾರೆ. ಏನೋ ಆ ದೇವರು ಅವ್ರನ್ನ ಕರ್ಕೊಂಡಿದ್ದಾರೆ. ಇನ್ನೊಂದು ಒಳ್ಳೆ ಜನ್ಮ ಕೊಟ್ಟು ಇನ್ನೊಂದು ಶ್ರೇಷ್ಠ ಕಲಾವಿದರು ಇನ್ನೇನೋ ಹುಟ್ಲಿ ಅವ್ರ ಮನೆಯವ್ರಿಗೆಲ್ಲ ಅವ್ರನ್ನ ಈ ಲಾಸ್ನ ತುಂಬಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಇದೆಲ್ಲ ಗೋಲ್ಡನ್ ಡೈಮಂಡ್ ಎರ ಅವ್ರದ್ದು, ಅವರೆಲ್ಲ ನೋಡಿರೋದು. ಅಯ್ಯೋ, ಬಹಳ ದೊಡ್ಡ ವ್ಯಕ್ತಿ. ನಾವೆಲ್ಲ ಬಹಳ ಚಿಕ್ಕವರು ಅವ್ರ ಬಗ್ಗೆ ಮಾತಾಡೋದಕ್ಕೆ. ನನಗೆ ಬೆಳಿಗ್ಗೆನೆ ಗೊತ್ತಾಯಿತು ಸ್ವಲ್ಪ. ಅವ್ರ ಮಗ ಅಳಿಯ, ಅವ್ರ ಮಗಳು ಅಳಿಯ ದುಬೈಗೆ ಹೋಗಿದ್ರು. ನಾನು ಏನು ಅಲ್ಲಿಂದ ಫೋನ್ ಮಾಡ್ತೀರಾ ಅಂದ್ಕೊಂಡೆ. ನೋಡಿದ್ರೆ ಇಲ್ಲ, ಬೆಳಿಗ್ಗೆ ಬಂದಿದ್ದೀವಿ, ಇಲ್ಲಿ ಬಂದ ಕೂಡಲೇ ಹಿಂಗಾಯಿತು ಅಂದರು. ಒಂದು 8-9 ಗಂಟೆಗೇನೋ ಹಿಂಗಾಗಿದೆ. 6-7 ದಶಕಗಳ ಕಾಲ ಸಿನಿಮಾ ರಂಗದಲ್ಲಿ ಸಕ್ರಿಯರಾಗೋದು ಅಂತಂದರೆ ಸಾಮಾನ್ಯದ ಮಾತಲ್ಲ. ಒಂದು ಎರ ಮುಗ್ದೋಗಿದೆ ಅಂತ ಎಲ್ಲರೂ ಮಾತಾಡ್ತಾ ಇದ್ರು. ಆದರೆ ಅವರ ಕಲಾ ಪಯಣ, ಕಲಾ ಸೇವೆ ಇದೆಯಲ್ಲ, ಅದು ವರ್ಣಿಸೋಕೆ ಅಸಾಧ್ಯವಾದದ್ದು. 17ನೇ ವರ್ಷಕ್ಕೆ ಅವರು ಸಿನಿಮಾ ರಂಗಕ್ಕೆ ಪದಾರ್ಪಣೆ ಮಾಡಿದ್ರು ಕೂಡ 13ನೇ ವಯಸ್ಸಲ್ಲಿ ಅವರಿಗೆ ಸಿನಿಮಾ ಆಫರ್ಗಳು ಶುರುವಾಗಿತ್ತಂತೆ. ಅಂದರೆ ಕಲಾ ಸರಸ್ವತಿ ಆಕೆಯನ್ನು ಕೈಬೀಸಿ ಕರೀತಾ ಇದ್ರು ಅಂತ ಅನ್ಸುತ್ತೆ. ಆದರೆ 13ನೇ ವಯಸ್ಸಲ್ಲಿ ಮನೆಯಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಡ್ಲಿಲ್ಲ, ಬೇಡ ಸಿನಿಮಾ ಮಾಡೋದು ಅಂತ ಹೇಳಿದ್ರಂತೆ. 17ನೇ ವಯಸ್ಸಿಗೆ ಬರ್ತಾರೆ. ಆದರೆ ಭೈರಪ್ಪಗೌಡ ರುದ್ರಮ್ಮ ಅವ್ರಿಗೆ ಸಿನಿಮಾ ರಂಗದಲ್ಲಿ ಸರೋಜಾ ದೇವಿಯವರು ಸಕ್ರಿಯರಾಗಿರೋದು ಅಥವಾ ಅಭಿನಯಿಸೋದು ಇಷ್ಟವಿರೋದಿಲ್ವಂತೆ. ಆದರೆ ಒತ್ತಾಯದ ಮೇಲೆ ಸಿನಿಮಾಗೆ ಬರ್ತಾರೆ. ಆದರೆ ತಾಯಿಯ ಒಂದು ಮಾತನ್ನು ಸರೋಜಾ ದೇವಿಯವರು ನಡೆಸ್ಕೊಟ್ಟಿದ್ದಾರಂತೆ. ಅಂದರೆ ತನ್ನ ಸಿನಿಮಾಗಳಲ್ಲಿ ಸ್ಲೀವ್ಲೆಸ್ ಆಗಲಿ ಅಥವಾ ಬಿಕ್ನಿ ಆಗಲಿ ಯಾವುದೇ ಕಾರಣಕ್ಕೂ ಹಾಕಬಾರ್ದು ಅಂತ ಅಮ್ಮ ಒಂದು ಕಂಡೀಷನ್ ಹಾಕಿರ್ತಾರಂತೆ. ಅದನ್ನು ಸರೋಜಾ ದೇವಿಯವರು ನಡೆಸ್ಕೊಟ್ಟಿದ್ದಾರೆ. ಇಲ್ಲಿಂದನೇ ಹೊಡೆಯಕ್ಕೆ ಸಾಧ್ಯವೇನು? ಹೊಡೆದು ತೋರಿಸ್ಲೇನು? ಕೊಡು ಬಿಲ್ಲು ಬಣ್ಣ. ನೇರವಾಗಿ ಹೋಗು, ನಿನ್ನ ಹುಲಿ ಸತ್ತು ಬಿದ್ದಿರುತ್ತೆ. ಮಹಾ ಬಿಲ್ಲಾಳು.
ಹಲವಾರು ಹಿಟ್ ಸಿನಿಮಾಗಳಲ್ಲಿ ನಟಿಸಿದ್ದಂತಹ ಪಿ ಸರೋಜಾ ದೇವಿಯವರು ಭಾರತದ ಕೆಲವು ಶ್ರೇಷ್ಠ ನಟಿಯರಲ್ಲಿ ಒಬ್ಬರು. ಸ್ಯಾಂಡಲ್ವುಡ್ನ ಮೊದಲ ಮಹಿಳಾ ಸೂಪರ್ ಸ್ಟಾರ್ ಆಗಿದ್ರು. ತುಂಬು ಜೀವನವನ್ನು ನಡೆಸಿದ್ದಾರೆ, ಪರಿಪೂರ್ಣ ಜೀವನವನ್ನು ನಡೆಸಿದ್ದಾರೆ ಅಂತೇಳಿ ಅಲ್ಲಿಗೆ ಬಂದಂಥ ನಟರು ಹೇಳ್ತಾ ಇದ್ರು. ದಕ್ಷಿಣ ಭಾರತದ ಅಗ್ರಗಣ್ಯ ನಾಯಕರ ಜೊತೆಯಲ್ಲಿ ತೆರೆಯನ್ನು ಹಂಚಿಕೊಂಡಿರುವಂಥ ಖ್ಯಾತಿ ಬಿ ಸರೋಜಾ ದೇವಿಯವರದ್ದು. ಮಲ್ಲೇಶ್ವರಂನ ಅವರ ನಿವಾಸದ ಬಳಿಯಲ್ಲಿ ಸಕಲ ಸಿದ್ಧತೆಯನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನು ಅವರ ಅಂತಿಮ ದರ್ಶನಕ್ಕೆ ಬೇರೆ ಕಡೆ ವ್ಯವಸ್ಥೆಯನ್ನು ಸರ್ಕಾರ ಕಲ್ಪಿಸಿಕೊಡಬೇಕು ಅಂತ ಹೇಳಿ ಈಗ ಕೂಗು ಕೇಳಿ ಬರ್ತಾ ಇದೆ. ಸರ್ಕಾರ ಈ ನಿಟ್ಟಿನಲ್ಲಿ ಯಾವ ಥರ ತೀರ್ಮಾನವನ್ನು ಕೈಗೊಳ್ಳುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಇನ್ನು ಅವ್ರ ಮಕ್ಕಳು ವಿದೇಶದಲ್ಲಿರುವಂಥ ಕಾರಣ ಅವರು ಬರಬೇಕಾಗತ್ತೆ. ತದನಂತರ ಅಂತಿಮ ಸಂಸ್ಕಾರದ ಬಗ್ಗೆ ಮಾಹಿತಿಗಳು ಸಿಗ್ತಾ ಹೋಗುತ್ತೆ.